ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆರ್ಥಿಕ ಪ್ರಗತಿಗೆ ವೇಗ, ನೀತಿ ಬದಲಿಗೆ ಆದ್ಯತೆ ಪ್ರಧಾನಿ ನರೇಂದ್ರ ಮೋದಿ. ಕೆಪಿಎಸ್ ಶಾಲೆಗಳ ಅಭಿವೃದ್ಧಿಗೆ ಏಷ್ಯನ್ ಬ್ಯಾಂಕ್ನಿಂದ ಸಹಕಾರ, 500 ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ 1,750 ಕೋಟಿ ರೂಪಾಯಿ ಯೋಜನೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ಕರಡು ನೀತಿ, ಸೆಪ್ಟೆಂಬರ್ 7ರೊಳಗೆ ನೀತಿ ರೆಡಿ, ಕೆಜೆ ಜಾರ್ಜ್. ಡಿಸೆಂಬರ್ನೊಳಗೆ 4 ಜಿಲ್ಲೆಗಳಿಗೆ ಭದ್ರಾ ಮೇಲ್ದಂಡೆ ನೀರು, ಚೆಲುವರಾಯಸ್ವಾಮಿ. ವಿಶ್ವ ಬ್ಯಾಡ್ಮಿಂಟನ್ ಗಾಯತ್ರಿ ತ್ರಿಸಾ ಜೋಡಿ ಪದಕ ಖಾತ್ರಿ, ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿ ಇತಿಹಾಸ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಳೆ ಕೊರತೆ, ಬರ ನಿಭಾಯಿಸಲು ಮೋಡ ಬಿತ್ತನೆಗೆ ಸರ್ಕಾರ ಅಸ್ತು, 60 ದಿನದಲ್ಲಿ ವಿಮಾನ ಮೂಲಕ 200 ಗಂಟೆ ಮೋಡ ಬಿತ್ತನೆ. ಜಾತಿ ನಿಂದನೆಗೆ ಷರತ್ತು, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಂದಿಸಿದರೆ ಮಾತ್ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ, ಸುಪ್ರೀಂ ಕೋರ್ಟ್ ತೀರ್ಪು. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಜಾಲ, ಕರಾವಳಿ ಕರ್ನಾಟಕದವರ ದೀರ್ಘಕಾಲದ ಬೇಡಿಕೆಗೆ ರೈಲ್ವೆ ಮಂಡಳಿ ಮನ್ನಣೆ. ಕೆಇಎ ನೇಮಕಾತಿ, ಇಂದು ಕನ್ನಡ ಪರೀಕ್ಷೆ. ರಾಷ್ಟ್ರೀಯ ಜೂನಿಯರ್ ಈಜು, ವಿಹಿತಾಗೆ ಬಂಗಾರ, ಈಜುಕೊಳದಲ್ಲಿ ಸಮರ್ಥ್ ಚಿನ್ನದ ಅಲೆ.